ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿರ್ತೀರಿ. ಇನ್ನು ವೃತ್ತಿ ಜೀವನವನ್ನು ನೋಡೋದಾದರೆ ನಿಮಗೆ ಒಳ್ಳೆಯ ಸಂಗಾತಿಗಳು ಸಿಗ್ತಾರೆ, ಪಾರ್ಟ್ನರ್ಸ್ ಅಂತ ಹೇಳ್ತೀವಿ, ಒಳ್ಳೊಳ್ಳೆ ಕೆಲಸಕ್ಕೆ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ಮಾಧ್ಯಮ ಕ್ಷೇತ್ರ, ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಪ್ರಗತಿ ಸಿಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಯೋಚನೆ ಮಾಡಲಾಗಿ ಹೊಟ್ಟೆಗೆ ಸಂಬಂಧವಾದಂತಹ ಕಾಯಿಲೆಗಳು, ನರಕ್ಕೆ ಸಂಬಂಧವಾದಂಥ ಕಾಯಿಲೆಗಳಿಂದ ಬಳಲ್ತೀರ. ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಅಷ್ಟೊಂದು ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶ ಇಲ್ಲ. ಕೌಟುಂಬಿಕ ವಿಷಯಕ್ಕೆ ಬಂದಾಗ ಶುಕ್ರ ನಿಮಗೆ ಚೆನ್ನಾಗಿದ್ದಾರೆ. ಪ್ರೀತಿ, ಆಳವಾದಂಥ ಪ್ರೀತಿ, ಅಂದರೆ ನೀವು ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲಪ್ಪ ಅನ್ನೋಂಥ ಒಂದು ಸನ್ನಿವೇಶ ನಿರ್ಮಾಣ. ನೀವು ಶನಿ ಭಗವಂತನನ್ನು ಆರಾಧನೆ ಮಾಡಲೇಬೇಕು. ದಶರಥ ಕೃತ ಶನಿ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಆಂಜನೇಯ ಸ್ವಾಮಿಯವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಳೆದೆಲೆ ಹಾರವನ್ನು ಹಾಕ್ತಕ್ಕಂಥದ್ದು, ಪಂಚಾಮೃತ ಅಭಿಷೇಕವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ. ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ನಿಂದ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ರಾಶಿ, ಯಾವ ಗ್ರಹ ಸಂಚಾರ ಇದೆ ಎಂದು ತಿಳ್ಕೊಳ್ಬೇಕು ಅಂದರೆ, ಅಕ್ಟೋಬರ್ 17ನೇ ತಾರೀಕು ಗುರುವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ರಾಹುಕೇತು ನಿಮ್ಮ ರಾಶಿ ಅಂದರೆ ಕುಂಭರಾಶಿ, ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಶನಿ ಭಗವಂತ ಜನ್ಮ ಶನಿಯಾಗಿ ಮೀನರಾಶಿಯಲ್ಲಿ ಇದ್ದಾರೆ. ಹಾಗಿದ್ದರೆ ಅಕ್ಟೋಬರ್ ತಿಂಗಳಲ್ಲಿ ಇದರ ಫಲಾಫಲಗಳು ಹೇಗಿವೆ ಅಂತ ತಿಳ್ಕೊಳ್ಬೇಕು ಅಂದಾಗ, ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸದೃಢವಾಗಿರ್ತೀರಿ. ನೀವು ಹೆಚ್ಚಿನ ಏರಿಳಿತಗಳಿರಲ್ಲ, ನಷ್ಟವೂ ಇಲ್ಲ, ಲಾಭವೂ ಇಲ್ಲ ಆರ್ಥಿಕವಾಗಿ. ಏಕೆಂದರೆ ನಿಮ್ಮ ರಾಶಿಯಲ್ಲಿ ರಾಹು ಸಂಚಾರವಿದ್ದಾಗ ಅವರು ನೀಚನಾಗೂ ಇಲ್ಲ, ಭಾಗ್ಯಸ್ಥಾನದಲ್ಲೂ ಇಲ್ಲ, ತಟಸ್ಥವಾಗಿದ್ದಾರೆ. ಹಾಗಾಗಿ ಗುರುವು ಕೂಡ ತಟಸ್ಥನಾಗಿದ್ದಾಗ ನಿಮಗೆ ಹೆಚ್ಚಿನ ಲಾಭ ಅಥವಾ ನಷ್ಟ ಯಾವುದು ನಿಮಗೆ ಸಿಗೋದಿಲ್ಲ, ಎಲ್ಲವೂ ತಟಸ್ಥವಾಗಿರ್ತದೆ. ಇನ್ನು ಹೆಚ್ಚಿನ ಹೂಡಿಕೆಗಳನ್ನು, ಹೊಸ ಅವಕಾಶಗಳಿದೆ, ಹೊಸ ಕೆಲಸ ಇದೆ, ಅಥವಾ ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರು ಹೆಚ್ಚಿನ ಹೂಡಿಕೆಗಳನ್ನು ಮಾಡ್ತೀವಿ ಅಂತ ಹೋದಾಗ ಸ್ವಲ್ಪ ಮುಂದಕ್ಕಾಗಿ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಅದರಿಂದ ನಿಮಗೆ ಲಾಭ ಸಿಕ್ಕೋಲ್ಲ, ನಷ್ಟವೂ ಸಿಗೋಲ್ಲ. ಹಾಗಾಗಿ ಸಮಯ ಮತ್ತು ಹಣ ಎರಡನ್ನೂ ಕಳ್ಕೊಂಡ್ಬಿಡ್ತೀರ. ಹಾಗಾಗಿ ಸಮಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಹಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಹೊಸ ಅವಕಾಶಗಳಿಗೆ, ಹೊಸ ಹೂಡಿಕೆಗಳನ್ನು ಮಾಡ್ತಕ್ಕಂಥವರು ಈ ತಿಂಗಳು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು, ಮುಂದಕ್ಕೆ ಹಾಕೋದು ಉತ್ತಮ. ಇನ್ನು ವೃತ್ತಿ ಜೀವನವನ್ನು ನೋಡೋದಾದರೆ ನಿಮಗೆ ಒಳ್ಳೆಯ ಸಂಗಾತಿಗಳು ಸಿಗ್ತಾರೆ, ಪಾರ್ಟ್ನರ್ಸ್ ಅಂತ ಹೇಳ್ತೀವಿ, ಒಳ್ಳೊಳ್ಳೆ ಕೆಲಸಕ್ಕೆ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಒಳ್ಳೆ ಬುದ್ಧಿವಂತ ಜನ ಯಾರಾದರೂ ನಿಮಗೆ ಹೊಸ ವ್ಯಕ್ತಿಗಳು ಪರಿಚಯ ಆಗ್ತಾರೆ, ಅವರು ಬುದ್ಧಿವಂತರಾಗಿರ್ತಾರೆ. ಅವರ ಮಾತನ್ನು ನೀವು ಕೇಳಿಸ್ತಕ್ಕಂಥ ತಾಳ್ಮೆಯನ್ನು ವಹಿಸಿ, ಅದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ. ಒಳ್ಳೆಯದು ಯಾರಾದರೂ ಹೇಳಿದ್ರೆ ಕೇಳಿಸ್ಕೊಬೇಕಂತೆ. ನಾವಿವತ್ತು ಒಬ್ರಿಗೊಬ್ರಿಗೂ ಸಂಬಂಧಗಳೇ ಇಲ್ಲದೆ ಬದುಕ್ತಾ ಇರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗೋಗಿದೆ. ಹಾಗಾಗಿ ಇವೆಲ್ಲ ಸಂದರ್ಭಗಳು ಉಪಯೋಗಿಸ್ಕೊಬೇಕು. ನಿಮಗೆ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತದೆ, ಅದರಿಂದ ನಿಮಗೆ ಹೆಚ್ಚಿನ ಲಾಭವನ್ನು ಗಳಿಸ್ತೀರ. ಇನ್ನು ಮಾಧ್ಯಮ ಕ್ಷೇತ್ರ, ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಹೆಚ್ಚಿನ ಪ್ರಗತಿ ಸಿಗುತ್ತೆ. ಈ ರಾಹು ಏನು ಮಾಡ್ತಾನೆ ಅಂತಂದರೆ, ಈ ಸಣ್ಣ ಪುಟ್ಟ ಕೆಲಸಗಳಿಗೂ ತಡೆ ಹಿಡಿದು ಬಿಡ್ತಾರೆ. ಆದರೆ ಈ ಸರಿ ಆಗಿಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ, ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿದ್ದವರಿಗೆ ಹೆಚ್ಚಿನ ಪ್ರಗತಿ, ಅಂದರೆ ಹೊಸ ಅವಕಾಶಗಳು ಸಿಗುತ್ತೆ, ಅದರಿಂದ ನಿಮಗೆ ಲಾಭವನ್ನು ಗಳಿಸ್ತೀರ. ಇನ್ನು ಆರೋಗ್ಯದ ಬಗ್ಗೆ ಯೋಚನೆ ಮಾಡಲಾಗಿ ಹೊಟ್ಟೆಗೆ ಸಂಬಂಧವಾದಂತಹ ಕಾಯಿಲೆಗಳು, ನರಕ್ಕೆ ಸಂಬಂಧವಾದಂಥ ಕಾಯಿಲೆಗಳಿಂದ ಬಳಲ್ತೀರ. ಸ್ವಲ್ಪ ಜಾಗರೂಕತೆ ವಹಿಸಿ. ಸಣ್ಣ ಪುಟ್ಟ ಆರೋಗ್ಯ ಕೂಡ ಕೆಟ್ಟಾಗ ಸ್ವಲ್ಪ ಗಮನ ವಹಿಸಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಇನ್ನು ವಿದ್ಯಾರ್ಥಿ ಜೀವನದಲ್ಲಿ ಅಷ್ಟೊಂದು ನಿಮಗೆ ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶ ಇಲ್ಲ. ಎಷ್ಟಿನ ಸವಾಲುಗಳನ್ನು ಎದುರಿಸಬೇಕಾಗಿರ್ತಕ್ಕಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗ್ತದೆ. ಹಾಗಾಗಿ ಜಾಗರೂಕತೆಯಾಗಿರಿ. ಕೌಟುಂಬಿಕ ವಿಷಯಕ್ಕೆ ಬಂದಾಗ ಶುಕ್ರ ನಿಮಗೆ ಚೆನ್ನಾಗಿದ್ದಾರೆ. ಪ್ರೀತಿ, ಆಳವಾದಂಥ ಪ್ರೀತಿ, ಅಂದರೆ ನೀವು ಒಬ್ರಿಗೊಬ್ರು ಬಿಟ್ಟಿರೋಕ್ಕಾಗಲ್ಲಪ್ಪ ಅನ್ನೋಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಸ್ನೇಹ ಆಗಿರಬಹುದು, ಸ್ನೇಹಿತರಾಗಿರಬಹುದು, ಕೌಟುಂಬಿಕವಾಗಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ಬೋದು, ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ, ಶುಭವಾಗ್ತದೆ. ಇನ್ನು ಹೆಚ್ಚಿನ ಪರಿಹಾರಗಳು ಬೇಕು. ಪರಿಹಾರ ಏನಪ್ಪ ಅಂತಂದರೆ, ನೀವು ಶನಿ ಭಗವಂತನನ್ನು ಆರಾಧನೆ ಮಾಡಲೇಬೇಕು. ಶನಿದೇವರಿಗೆ ತೈಲಾಭಿಷೇಕ ಅಂದರೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ದಶರಥ ಕೃತ ಶನಿ ಸ್ತೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಆಂಜನೇಯ ಸ್ವಾಮಿಯವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಳೆದೆಲೆ ಹಾರವನ್ನು ಹಾಕ್ತಕ್ಕಂಥದ್ದು, ಪಂಚಾಮೃತ ಅಭಿಷೇಕವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ.
ಶನಿವಾರದ ದಿವಸ ಶನಿ ಭಗವಂತನಲ್ಲಿ ತುಳಸಿಯನ್ನು ಸಮರ್ಪಣೆ ಮಾಡಿ 21 ಪ್ರದಕ್ಷಿಣೆಯನ್ನು ಮಾಡಿ ತುಳಸಿಯನ್ನು ಸಮರ್ಪಣೆ ಮಾಡಿ ಅದರಿಂದಲೂ ಕೂಡ ಹೆಚ್ಚಿನ ಫಲಾಫಲಗಳು ನೀವು ನಿರೀಕ್ಷೆಯನ್ನು ಮಾಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.